ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಟೆಂಡರ್ ಕೋಕೋನಟ್ ಫುಡ್ಡಿಂಗ್ ಹಾಗೂ ಅದರಲ್ಲೇ ಒಂದು ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ನಾನು ಇಲ್ಲಿ ಒಂದೇ ರೆಸಿಪಿ ಮಾಡ್ತಾ ಇರೋದು, ಬಟ್ ಅದರಲ್ಲಿ ನಿಮಗೆ 2 ಐಟಮ್ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಮಿಲ್ಕ್ ಶೇಕ್ ಕೂಡ ಫುಡ್ಡಿಂಗ್, ಎರಡು ಕೂಡ ಟೆಂಡರ್ ಕೋಕೋನಟ್ ಇದೆ. ಸೊ ಮೊದಲು ನಾನು ಇದಕ್ಕೆ ಬೇಕಾಗಿಲ್ಲಿ ಒಂದು ಗ್ಲಾಸಿಗೆ 4 ಸ್ಪೂನಷ್ಟು ವೆನಿಲಾ ಕಸ್ಟರ್ಡ್ ಪೌಡರ್ ಹಾಕ್ತಾ ಇದ್ದೇನೆ. ಈ ಕಸ್ಟರ್ಡ್ ಪೌಡರ್ ಹಾಕಿದ ಮೇಲೆ ಇದಕ್ಕೆ ನಾನು ಒಂದು ಅರ್ಧ ಗ್ಲಾಸಷ್ಟು ಹಾಲು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನಾನಿಲ್ಲಿ ಅರ್ಧ ಲೀಟರ್ ಹಾಲಿನಿಂದ 1 ಪ್ಯಾಕೆಟ್ ಹಾಲಿನಿಂದ ಈ ಪುಡ್ಡಿಂಗ್ ಮಾಡ್ತಾ ಇದ್ದೇನೆ. ಸೊ ಅದಕ್ಕೋಸ್ಕರ ನಾನು ಅದೇ ಪ್ಯಾಕೆಟಿನ ಹಾಲಲ್ಲಿ ಇಲ್ಲಿ ಅರ್ಧ ಗ್ಲಾಸ್ ಹಾಲಷ್ಟು ತಗೊಂಡಿದ್ದೇನೆ ಅಷ್ಟೇ. ಇದು ಒಳ್ಳೆ ಮಿಕ್ಸ್ ಆದ ನಂತರ ಇನ್ನು ನಾವು ಹಾಲು ಬಿಸಿ ಆಗಲಿಕ್ಕೆ ಇಡುವ. ಇಲ್ಲಿ ನಾನು ಉಳಿದ ಹಾಲನ್ನು ಒಂದು ಪಾತ್ರೆಯಲ್ಲಿ ಬಿಸಿ ಆಗಲಿಕ್ಕೆ ಇಡ್ತಾ ಇದ್ದೇನೆ. ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಗ್ಲಾಸಷ್ಟು ಟೆಂಡರ್ ಕೋಕೋನಟ್ ವಾಟರ್ ಇದೆಯಲ್ಲ, ಸೊ ಬೊಂಡದ ನೀರನ್ನು ಕೂಡ ಆ್ಯಡ್ ಮಾಡಿದೆ. ಆ ನಂತರ ಇದಕ್ಕೆ ನಾನಿಲ್ಲಿ ಒಂದು ಎಷ್ಟು ಬೇಕು ಸಿಹಿ ಅಷ್ಟು ನೋಡಿ ಸಕ್ಕರೆ ಹಾಕ್ಕೊಂಡೆ. ಸಕ್ಕರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ತುಂಬ ಲೈಟಾಗಿ ಮಾಡ್ಕೋಬೇಡಿ. ಇದನ್ನು ಸ್ವಲ್ಪ ಸ್ವೀಟ್ ಇದ್ರೇ ಒಂಚೂರು ತಿನ್ನಲಿಕ್ಕೆ ಟೇಸ್ಟ್ ಆಗಿರೋದು. ಸೊ ಇಲ್ಲಿ ನಾನು ನೆಕ್ಸ್ಟ್ ಆದಮೇಲೆ ಇಲ್ಲಿ ಕಲಸಿಟ್ಕೊಂಡಂಥ ಕಸ್ಟರ್ಡ್ ಪೌಡರ್ ಇತ್ತಲ್ಲ, ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿದೆ. ಇದು ಆ್ಯಡ್ ಮಾಡಿದ ಮೇಲೆ ಇದು ಈ ಥರ ಬರ್ತಾ ಇದೆ ನೋಡಿ. ಇದು ಒಂದು ಸ್ವಲ್ಪ ದಪ್ಪನೇ ಬೇಕು ನಮಗೆ, ತುಂಬ ತೆಳುವಾಗಿ ಬೇಡ. ನಾವು ನಾರ್ಮಲಾಗಿ ಕಸ್ಟರ್ಡ್ಗೆ ಮಾಡ್ತೇವಲ್ಲ ಅಷ್ಟು ತೆಳುವಾಗಿ ನಾವು ಇದನ್ನು ರೆಡಿ ಮಾಡಬಾರ್ದು. ಒಂದು ಸ್ವಲ್ಪ ಇದರ ಅಳತೆ ಒಂದು ಸ್ವಲ್ಪ ದಪ್ಪ ಥರನೇ ಇರಬೇಕು ನೋಡಿ. ಈ ಥರ ನಾವು ಮಣ್ಣಿ ಎಲ್ಲ ಮಾಡ್ತೇವಲ್ಲ, ಸೊ ಆ ಅಳತೆಗೆ ಇದ್ದರೆ ಸಾಕು. ಅದಾಗಿದೆ. ಈಗ ನೆಕ್ಸ್ಟ್ ನಾನಿಲ್ಲಿ 1 ಪ್ಯಾಕೆಟ್ ಚೈನಾ ಗ್ರಾಸನ್ನು 8 ಗ್ರಾಮ್ ಇದು ಚೈನಾ ಗ್ರಾಸ್ ಬರ್ತದಲ್ಲ, ಅದನ್ನು ನಾನು 1 ಲೋಟ ಬೊಂಡ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ. ಸೊ ನೆಕ್ಸ್ಟ್ ಇದರಿಂದ ನಾವು ಇಲ್ಲಿ ಚೈನಾ ಗ್ರಾಸ್ ರೆಡಿ ಮಾಡುವ. ಇದಕ್ಕೂ ಕೂಡ ಹಾಗೆ ನಾವೊಂದು 3 ಸ್ಪೂನಷ್ಟು ಶುಗರ್ ಆ್ಯಡ್ ಮಾಡ್ತಾ ಇದ್ದೇನೆ. ಈಗ ಇದು ನಮ್ಮ ಚೈನಾ ಗ್ರಾಸ್ ಕೂಡ ಮೆಲ್ಟಾಗಿ ರೆಡಿಯಾಗಿದೆ. ನೆಕ್ಸ್ಟ್ ಇದನ್ನು ನಾವು ಪಾತ್ರೆಗೆ ಸರ್ವ್ ಮಾಡಿಕೊಳ್ಳುವ. ನೆಕ್ಸ್ಟ್ ನಾನಿಲ್ಲಿ ಒಂದು ಪ್ಲೇಟಿಗೆ ಇದನ್ನು ಸರ್ವ್ ಮಾಡ್ತಾ ಇದ್ದೇನೆ. ಇದು ಸಟ್ಟಾಗಲಿಕ್ಕೆ ಬಿಡ್ತಾ ಇದ್ದಾಗೆ ನೆಕ್ಸ್ಟ್ ನಾನಿಲ್ಲಿ ಬೊಂಡದ ಪಲ್ಪ್ ಇದೆ ನೋಡಿ, ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿದೆ. ಈ ಥರದ ಒಂದು ಸ್ವಲ್ಪ ದಪ್ಪನೇ ಇರಬೇಕು ಅದರ ಪಲ್ಪ್ ಏನಿದೆ. ತುಂಬ ತೆಳುವು ಇದು ಬರ್ತದಲ್ಲ, ಅದರಲ್ಲಿ ಅಷ್ಟು ಟೇಸ್ಟ್ ಆಗೋದಿಲ್ಲ. ಒಂಥರ ಒಂದು ಸ್ವಲ್ಪ ಕಾಯಿ ಹದಕ್ಕೆ ಬಂದಿದ್ದರೆ ಒಂದು ಸ್ವಲ್ಪ ಜಾಸ್ತಿ ರುಚಿ ಆಗ್ತದೆ. ಆಮೇಲೆ ನಾನು ಇಲ್ಲಿ ಮಾಡಿಟ್ಕೊಂಡದ್ದು ಕಸ್ಟರ್ಡ್ ಇತ್ತು ನೋಡಿ, ಅದನ್ನು 2 ಒಟ್ಟಿಗೆ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿ ಈ ಥರ ನಾನು ಫುಡ್ಡಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೇನೆ. ಈಗ ಇದನ್ನು ಎಲ್ಲ ಹಾಕಲಿಲ್ಲ ನೋಡಿ, ನಾನು ಗ್ರೈಂಡ್ ಮಾಡಿಟ್ಕೊಂಡದನ್ನು ಒಂದು ಸ್ವಲ್ಪ ತೆಗೆದಿಟ್ಟೆ. ನಾನು ಫುಡ್ಡಿಂಗಿಗೆ ಅಂತೇಳಿ ಅದರಲ್ಲಿ ಅರ್ಧ ಮಾತ್ರ ಹಾಕಿದೆ. ನೆಕ್ಸ್ಟ್ ಇಲ್ಲಿ ನಾನು ಸಟ್ಟಾಗಲಿಕ್ಕೆ ಬಿಟ್ಟಂತಹ ಚೈನಾ ಗ್ರಾಸ್ ಇತ್ತು ನೋಡಿ, ಅದನ್ನಿಲ್ಲಿ ಸಣ್ಣ ಪೀಸ್ ಮಾಡಿ ಇದಕ್ಕೆ ಹಾಕ್ತಾ ಇದ್ದೇನೆ. ನಿಮಗಿದು ಕಲರ್ಫುಲ್ ಬೇಕಾದರೆ ಇದಕ್ಕೆ ಕಲರ್ ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಕಲರ್ ಆ್ಯಡ್ ಮಾಡಲಿಲ್ಲ. ಈ ಥರ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಕೊಂಡ್ರೆ ಆಯಿತು. ನೆಕ್ಸ್ಟ್ ಇನ್ನು ನಾವು ಫುಡ್ಡಿಂಗ್ ಮೇಲೆ ಇದನ್ನು ಒಂದು ಸ್ವಲ್ಪ ಡೆಕೋರೇಟ್ ಮಾಡುವ. ಇದರಿಂದ ನಾನು ಈ ಥರ ಇದರ ಮೇಲೆಲ್ಲ ಹಾಕ್ತಾ ಇದ್ದೇನೆ. ಇದಕ್ಕೆ ಫುಡ್ಡಿಂಗ್ ಸರಿ ಸಟ್ಟಾಗಲಿಲ್ಲ. ಇದು ಹಾಕಿ ನೀವು ಒಂದು ಬೆಳಿಗ್ಗೆ ಮಾಡಿಟ್ಟು ನೀವು ಸಂಜೆ ತಿನ್ನೋದಾದರೆ ಇದು ಕರೆಕ್ಟ್ ಸಟ್ಟಾಗಿ ಬರ್ತದೆ. ಸೊ ಈ ಥರ ಇದರ ಮೇಲೆಲ್ಲ ನಾನು ಚೈನಾ ಗ್ರಾಸ್ ಕಟ್ ಮಾಡಿದ ಪೀಸಸನ್ನೆಲ್ಲ ಇದಕ್ಕೆ ಹಾಕಿದೆ. ಇನ್ನು ನೆಕ್ಸ್ಟ್ ಇದರ ಮೇಲೆ ಒಂದು ಸ್ವಲ್ಪ ನಾನು ಬಾದಾಮ್ ಪೌಡರನ್ನು ಹಾಕ್ತಾ ಇದ್ದೇನೆ. ಒಂದು ಸ್ವಲ್ಪ ಅದನ್ನು ಸಣ್ಣಗೆ ಪೌಡರ್ ಥರ ಮಾಡಿಟ್ಟದಿತ್ತು ನನ್ನ ಹತ್ತಿರ. ಸೊ ಅದನ್ನಿದು ಒಂದು ಸ್ವಲ್ಪ ಡೆಕೋರೇಟಿಗೆ ಅಂತೇಳಿ ಹಾಕ್ತಾ ಇದ್ದೇನೆ. ಇದು ಆಪ್ಷನಲ್ಲಿ, ಇದು ಬೇಕಂತೇಳಿ ಇಲ್ಲ, ಇದ್ದರೆ ಹಾಕೋಬೋದು ಅಷ್ಟೇ. ನಮ್ಮ ಫುಡ್ಡಿಂಗ್ ನೋಡಿದ್ರಲ್ಲ, ತುಂಬ ಸಿಂಪಲ್ಲಾಗಿ ಬೇಗನೆ ರೆಡಿ ಆಯಿತು. ಇದರ ಟೇಸ್ಟ್ ಕೂಡ ಹಾಗೆ ಒಳ್ಳೆ ರೀತಿಯಲ್ಲಿ ಬರ್ತದೆ. ನಾವು ಟೆಂಡರ್ ಕೋಕೋನಟ್ ಮಾಡಿದ್ರಿಂದ ಅದರ ರುಚಿ ಅಂತ ಒಂಥರ ಡಿಫ್ರೆಂಟಾಗಿ ಬರ್ತದೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಈಸಿಯಾಗಿದೆ ಮಾಡಲಿಕ್ಕೆ. ನೋಡಿದ್ರಲ್ಲ, ತುಂಬ ಈಸಿಯಾಗಿದೆ ಈ ಫುಡ್ಡಿಂಗ್ ಮಾಡಲಿಕ್ಕೆ. ಸೊ ಇದೀಗ ಸಟ್ಟಾಗಲಿಲ್ಲ, ಇದನ್ನಿನ್ನು ಫ್ರಿಜ್ಜಲ್ಲಿಟ್ಟು ಸಟ್ಟಾದ ಮೇಲೇ ತಿಂದರೆ ಒಳ್ಳೆ ಟೇಸ್ಟಿಯಾಗಿ ಬರ್ತದೆ. ಸೊ ನೀವು ಕೂಡ ಒಂದು ಸಲ ಖಂಡಿತ ಟ್ರೈ ಮಾಡಿ ನೋಡಿ. ನಮ್ಮ ಟೆಂಡರ್ ಕೋಕೋನಟ್ ಫುಡ್ಡಿಂಗ್ ಈಗ ರೆಡಿ ಆಯಿತು. ನೆಕ್ಸ್ಟ್ ಇನ್ನು ನಾನು ಇದರಲ್ಲಿ ಅರ್ಧ ಇಟ್ಟಿದ್ದೆ ನೋಡಿ, ಮಾಡಿದ ಈ ಕಸ್ಟರ್ಡ್ ಮತ್ತು ಆ ಬೊಂಡದ ಪಲ್ಪನ್ನು ಹಾಕಿ ಪೇಸ್ಟ್ ಮಾಡಿಟ್ಟಿದ್ದೆ ಅಲ್ಲ, ಸೊ ಅದಕ್ಕೆ ನಾನಿಲ್ಲಿ ಉಳಿದಂತಹ ಬೊಂಡದ ನೀರನ್ನು ವಾಪಸ್ ಆ್ಯಡ್ ಮಾಡಿದೆ. ಈಗ ಮತ್ತೆ ಇದಕ್ಕೆ ಒಂದು ಸ್ವಲ್ಪ ನಾನು ಶುಗರ್ ಹಾಕ್ತಾ ಇದ್ದೇನೆ, ಇದರಿಂದಲೇ ಒಂದು ಮಿಲ್ಕ್ ಶೇಕ್ ರೆಡಿ ಮಾಡಲಿಕ್ಕೋಸ್ಕರ. ಇನ್ನು ಇದನ್ನು ಒಂದು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು, ಕರೆಕ್ಟ್ ಮಿಕ್ಸ್ ಆಗಲಿಕ್ಕೋಸ್ಕರ ಅಷ್ಟೇ. ಇನ್ನು ಇದಕ್ಕೆ ನಾನಿಲ್ಲಿ ಮತ್ತೆ ಇದಕ್ಕೆ ಒಂದು ಅರ್ಧ ಲೀಟ್ರಷ್ಟು ಹಾಲು ಆ್ಯಡ್ ಮಾಡ್ತಾ ಇದ್ದೇನೆ
ನೋಡಿದ್ರಲ್ಲ, ಒಂದೇ ರೆಸಿಪಿಯಲ್ಲಿ ನಮಗೆ 2 ಥರದ ಐಟಮ್ ರೆಡಿ ಆಯಿತು. ನೀವು ಕೂಡ ಟ್ರೈ ಮಾಡಿ ನೋಡಿ. ಇದು ಜ್ಯೂಸ್ ಕೂಡ ಹಾಗೆ ತುಂಬ ಟೇಸ್ಟಿಯಾಗಿ ಬಂದಿತ್ತು. ನಾವು ಇದು ಬಂಡದ ನೀರು ಹಾಕಿರೋದ್ರಿಂದ, ಹಾಗೆ ಅದರ ಗಂಜಿ ಎಲ್ಲ ಹಾಕಿರ್ತೀವಲ್ಲ, ಇದರ ಟೇಸ್ಟ್ ಕೂಡ ಹಾಗೆ ತುಂಬ ರುಚಿಯಾಗಿ ಬಂದಿತ್ತು ಈ ಜ್ಯೂಸ್ ಕೂಡ. ಸೊ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಒಂದು ಸ್ವಲ್ಪ ಗಾರ್ನಿಷಿಗೆ ಅಂತ ಹೇಳಿ ವಾಪಸ್ ಮತ್ತೆ ಸ್ವಲ್ಪ ಚೈನಾ ಗ್ರಾಸ್ ಇತ್ತು ನೋಡಿ, ಅದನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಹಾಗೆ ಒಂದು ಸ್ವಲ್ಪ ಇದಕ್ಕೆ ತಂಪು ಬೀಜ, ನೆನೆಸಿಟ್ಟಂಥ ತಂಪು ಬೀಜವನ್ನು ಕೂಡ ಹಾಕ್ತಾ ಇದ್ದೇನೆ. ಇದೆಲ್ಲ ಆಪ್ಷನಲ್, ಬೇಕಂತೇಳಿ ಇಲ್ಲ, ಇದ್ದರೆ ಹಾಕೋಬೋದು. ಹಾಗೆ ಇಲ್ಲಾಂದರೆ ಡೈರೆಕ್ಟ್ ಕುಡಿಬೋದು. ಅದು ಡೈರೆಕ್ಟ್ ಕುಡಿಲಿಕ್ಕೂ ಕೂಡ ಒಳ್ಳೆ ಟೇಸ್ಟಿಯಾಗಿ ಬರ್ತದೆ. ಸೊ ನೋಡಿದ್ರಲ್ಲ, ನಮ್ಮ ಬಂಡದ ಜ್ಯೂಸ್ ಕೂಡ ರೆಡಿ ಆಯಿತು. ಒಂದೇ ರೆಸಿಪಿಯಲ್ಲಿ ನಾವು 2 ಐಟಮ್ ಇವತ್ತು ರೆಡಿ ಮಾಡಿ ನೋಡಿದ್ವಿ ಅಲ್ಲ. ಸೊ ನೀವು ಕೂಡ ಈ ಥರ ಫುಡ್ ಮಾಡಿ ನೋಡಿ, ನನಗೆ ಕಮೆಂಟ್ಸಲ್ಲಿ ಹೇಗಾಗಿದೆ ಅಂತ ಹೇಳಿ. ತುಂಬ ಟೇಸ್ಟಿಯಾಗಿ ಬರ್ತದೆ. ನಮ್ಮ ಈ ರಂಜಾನಲ್ಲಿ ಇಫ್ತಾರಿಗಂತೂ ತುಂಬ ಟೇಸ್ಟಿಯಾಗಿ ಬರ್ತದೆ. ಸೊ ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ, ನನಗೆ ಕಮೆಂಟ್ಸಲ್ಲಿ ಹೇಳಿ ಹೇಗೆ ಆಗಿದೆ ಅಂತ ಹೇಳಿ. ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.